ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಾಲಕಿಯ ಜೊತೆಗಿನ ಅನುಚಿತ ವರ್ತನೆಯ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಮಲ್ಲಿಕಾರ್ಜುನ ಮುತ್ಯ ನಾಪತ್ತೆ. ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ದೇವಮಾನವ ಎನಿಸಿಕೊಂಡಿರುವ 26 ವರ್ಷದ ಈ ಯುವಕನ ಹಿನ್ನೆಲೆ ಏನು? ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಬಂದದ್ದಾದ್ರೂ ಹೇಗೆ? ಮಠದಿಂದ ಏನೆಲ್ಲ ಚಟುವಟಿಕೆಯನ್ನ ನಡೆಸಲಾಗುತ್ತೆ? ಹೀಗೆ ಸಾಕಷ್ಟು ಕುತೂಹಲ ಇದೆ. ತಮ್ಮನ್ನ ತಾವು ಪವಾಡ ಪುರುಷ, ದೇವರ ರೂಪ ಅಂತ ಬಿಂಬಿಸಿಕೊಂಡು ಅಪಾರವಾದ ಭಕ್ತರನ್ನ ಹೊಂದಿದ್ದ ಯಾದಗಿರಿ ಜಿಲ್ಲೆಯ ಮಲ್ಲಿಕಾರ್ಜುನ ಮುತ್ಯ ಇದೀಗ ಪೋಕ್ಸೋ ಪ್ರಕರಣದಲ್ಲಿ ಸಿಲುಕಿದ್ದಾರೆ. ಅಪ್ರಾಪ್ತ ಬಾಲಕಿಯೊಬ್ಬಳ ಜೊತೆ ಆಕ್ಷೇಪಾರ್ಹ ರೀತಿಯಲ್ಲಿ ವರ್ತಿಸಿದ ಆರೋಪದ ಮೇಲೆ ಮುತ್ಯ ವಿರುದ್ಧ ಶಹಾಪುರ ತಾಲೂಕಿನ ಗೋಗಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಹಾಗೂ ಬಿಎನ್ಎಸ್ ಕಾಯ್ದೆಯ ಅಡಿ ಪ್ರಕರಣ ದಾಖಲಾಗಿದೆ. ಕೇಸ್ ದಾಖಲಾಗುತ್ತಿದ್ದಂತೆ ಮುತ್ಯ ಪರಾರಿಯಾಗಿದ್ದು, ಪೊಲೀಸರು ಮಹಲ್ ರೋಜಾ ಮಠಕ್ಕೆ ಭೇಟಿ ನೀಡಿ ಸ್ಥಳ ಮಹಜರು ನಡೆಸಿದ್ದಾರೆ. ಹಾಗಾದ್ರೆ ಯಾರು ಈ ಮುತ್ಯ? ಕೇವಲ 26 ವರ್ಷ ವಯಸ್ಸಿನ ಮಲ್ಲಿಕಾರ್ಜುನ ಮುತ್ಯನನ್ನ ಯಾದಗಿರಿ, ಕಲಬುರಗಿ, ವಿಜಯಪುರ ಸೇರಿದ ಹಾಗೆ ನೆರೆಯ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದ ಲಕ್ಷಾಂತರ ಭಕ್ತರು ದೇವರು ಅಂತ ನಂಬ್ತಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸಗರ ಗ್ರಾಮದ ಮಹಲ್ ರೋಜಾದ ಚಾಂಗ್ದೇವ್ ಮಠದ ಪೀಠಾಧಿಪತಿಯಾಗಿರುವ ಈತನಿಗೆ ದೊಡ್ಡ ಭಕ್ತ ವರ್ಗವೇ ಇದೆ. ಈತನ ತಂದೆ ಅಲೈ ದೇವರು ಭಕ್ತರಿಗೆ ಪ್ರವಚನ ನೀಡುತ್ತಾ ಇದ್ರು. ಕೆಲವು ವರ್ಷಗಳ ಹಿಂದೆ ಅಲೈ ದೇವರ ಹತ್ಯೆಯಾಗಿತ್ತು. ತಂದೆಯ ಹತ್ಯೆಯ ಬಳಿಕ ಮಠದ ಪೀಠಾಧಿಪತಿಯಾಗಿರುವ ಮಲ್ಲಿಕಾರ್ಜುನ ಮುತ್ಯ ಭಕ್ತರ ಮುಖ ನೋಡುತ್ತಲೇ ಅವರ ಅಂತರಂಗದ ಮಾತು ಹೇಳ್ತಾನೆ ಅಂತ ಹೇಳಲಾಗುತ್ತೆ. ಆತನ ಮಾತು ಸತ್ಯವಾಗತ್ತೆ ಅನ್ನೋದು ಭಕ್ತರ ನಂಬಿಕೆ. ಮಠಕ್ಕೆ ನಿತ್ಯವೂ ಸಾವಿರಾರು ಭಕ್ತರು ಹರಿದು ಬರ್ತಾರೆ. ರಾಜಕಾರಣಿಗಳು, ಜನಪ್ರತಿನಿಧಿಗಳು ಕೂಡ ಆಶೀರ್ವಾದ ಪಡೆದು ಹೋಗ್ತಾ ಇದ್ರು. ದೂರದಿಂದ ಬಂದ ಭಕ್ತರಿಗೆ ನಿತ್ಯವೂ ದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ಮುತ್ಯನ ಕಾರಿನ ಹಿಂದೆ 10 ಕಾರ್ಗಳ ಕಾನ್ವಾಯ್ ಇರ್ತಾ ಇತ್ತು. ದಿಢೀರನೆ ಕಾರು ಇಳಿದು ಭಕ್ತರ ಮನೆಯತ್ತ ಮುತ್ಯ ಓಡ್ತಾ ಇದ್ರೆ ಆತನ ಹಿಂದೆ ಜನರ ಹಿಂಡೆ ಓಡೋಡಿ ಹೋಗ್ತಾ ಇತ್ತು. ಇಂಥ ಹಲವು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹಲ್ಚಲನ್ನೇ ಸೃಷ್ಟಿ ಮಾಡಿತ್ತು. ಇತ್ತೀಚೆಗೆ ಅಪ್ರಾಪ್ತ ಬಾಲಕಿಯೊಬ್ಬಳ ಜೊತೆ ಮುತ್ಯ ಇರುವ ವಿಡಿಯೋವೊಂದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಬಾಲಕಿಯನ್ನ ಆಕ್ಷೇಪಾರ್ಹ ರೀತಿಯಲ್ಲಿ ಸ್ಪರ್ಶಿಸಿರುವ ಆರೋಪ ಕೇಳಿಬಂತು. ಸಾರ್ವಜನಿಕವಾಗಿ ತೀವ್ರ ಟೀಕೆಯೂ ವ್ಯಕ್ತವಾಯಿತು. ಇದನ್ನ ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಪರಿಶೀಲನೆ ನಡೆಸುವಂತೆ ಯಾದಗಿರಿ ಡಿಸಿಗೆ ಸೂಚನೆ ನೀಡಿತ್ತು. ಯಾದಗಿರಿ ಡಿಸಿ ಅಧ್ಯಕ್ಷತೆಯಲ್ಲಿ ಮಕ್ಕಳ ರಕ್ಷಣಾ ಸಮಿತಿ ಸಮನ್ವಯತೆ ಸಭೆ ನಡೆಸಿ ವಿಡಿಯೋ ಪರಿಶೀಲಿಸಿ ಸೂಕ್ತ ತನಿಖೆ ನಡೆಸುವುದಕ್ಕೆ ನಿರ್ದೇಶನ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಗೋಗಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೊಲೀಸರ ತನಿಖೆಯ ವೇಳೆ ವಿಡಿಯೋ ಕುರಿತಾಗಿ ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ಆಂಧ್ರಪ್ರದೇಶ ಮೂಲದ 8 ಜನರ ಕುಟುಂಬವೊಂದು ಫೆಬ್ರವರಿ 19ರಂದು ಬಾಲಕಿಯ ಚಿಕ್ಕಮ್ಮಳ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮಠಕ್ಕೆ ಭೇಟಿ ಕೊಟ್ಟಿತ್ತು. ಈ ವೇಳೆ ಪೋಷಕರ ಎದುರೇ 7 ವರ್ಷದ ಆ ಬಾಲಕಿಯ ಜೊತೆ ಮುತ್ಯ ಸಲುಗೆಯಿಂದ ವರ್ತಿಸಿರುವುದು. ಅಚ್ಚರಿ ಅಂದ್ರೆ ಆ ವಿಡಿಯೋವನ್ನ ಸ್ವತಃ ಬಾಲಕಿಯ ಪೋಷಕರೇ ಚಿತ್ರೀಕರಣ ಮಾಡಿಕೊಂಡಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಹಾಕಿದ್ರೆ ಹೆಚ್ಚಿನ ಲೈಕ್ಸ್, ವ್ಯೂಸ್ ಬರುತ್ತೆ ಅನ್ನೋ ಕಾರಣಕ್ಕೆ ತಾವೇ ವಿಡಿಯೋ ಮಾಡಿದ್ದಾಗಿ ಪೋಷಕರು ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆ ಹೆಚ್ಚಾಗಿದೆ. ಈ ಪ್ರಕರಣ ಹೊರಬೀಳುತ್ತಿದ್ದಂತೆ ಸೋಷಿಯಲ್ ಮೀಡಿಯಾ ಹಾಗೂ ಸಾರ್ವಜನಿಕ ವಲಯದಲ್ಲಿ ಮುತ್ಯನ ಪರ ವಿರೋಧ ಚರ್ಚೆಗಳು ಜೋರಾಗಿದೆ. ಬಾಲಕಿ ಜೊತೆ ಮುತ್ಯ ಅಸಭ್ಯವಾಗಿ ವರ್ತಿಸಿದ್ದಾನೆ. ಬಾಲಕಿಯನ್ನ ಆಕ್ಷೇಪಾರ್ಹ ರೀತಿಯಲ್ಲಿ ಸ್ಪರ್ಶ ಮಾಡಿದ್ದಾನೆ. ಕಾನೂನು ಉಲ್ಲಂಘನೆಯಾಗಿದ್ದು ಮುತ್ಯ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಮುತ್ಯ ಬೇಕಂತಲೇ ಈ ರೀತಿ ವಿಕೃತವಾಗಿ ವರ್ತಿಸಿದ್ದಾನೆ ಎಂದು ಮುತ್ಯ ವಿರುದ್ಧ ಚರ್ಚೆಯಾಗ್ತಾ ಇದೆ. ಇನ್ನು ಮುತ್ಯ ಪರವಾಗೂ ಕೂಡ ಹಲವರು ವಾದ ಮಂಡಿಸಿದ್ದಾರೆ. ಮುತ್ಯ ಎಲ್ಲರ ಭಕ್ತರ ಜೊತೆಗೂ ಮಕ್ಕಳ ಜೊತೆಗೂ ಹೀಗೆ ಪ್ರೀತಿಯಿಂದ ವರ್ತಿಸುವುದು, ಸ್ವಚ್ಛ ಮನಸ್ಸಿನಿಂದ ನೋಡಿದ್ರೆ ಅದರಲ್ಲಿ ಯಾವುದೇ ರೀತಿಯ ತಪ್ಪು ಕಾಣಿಸುವುದಿಲ್ಲ. ಮುತ್ಯ ಯಾವುದೇ ತಪ್ಪು ಮಾಡಿಲ್ಲ. ಆತನದ್ದು ಮಗುವಿನಂತಹ ಮನಸ್ಸು. ಮುತ್ಯನ ಜನಪ್ರಿಯತೆ ಸಹಿಸದೆ ಆತನನ್ನ ಸಿಕ್ಕಾಕ್ಸುವುದಕ್ಕೆ ಮಾಡಿರುವ ಷಡ್ಯಂತ್ರ ಇದು. ಸದ್ಯ ಪೊಲೀಸರು ತಲೆಮರೆಸಿಕೊಂಡಿರುವ ಮಲ್ಲಿಕಾರ್ಜುನ ಮುತ್ಯನ ಪತ್ತೆಗಾಗಿ ಬಲೆ ಬೀಸಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ. ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಎನ್ನುವಂತಹ ವಾದವನ್ನ ಕೆಲವರು ಮಂಡಿಸಿದ್ದಾರೆ.
ಅಪ್ರಾಪ್ತ ಬಾಲಕಿಯ ಜೊತೆ ಅನುಚಿತ ವರ್ತನೆ ತೋರಿದ ಆರೋಪದ ಅಡಿಯಲ್ಲಿ ಇಲ್ಲಿನ ಶಹಾಪುರ ತಾಲೂಕಿನ ಮಹಲ್ ರೋಜಾದ ಸ್ವಾಮೀಜಿ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ 75(2) BNS ಅಡಿಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಕರ್ನಾಟಕ ಮಾತ್ರವಲ್ಲದೆ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಲ್ಲೂ ಅಪಾರ ಭಕ್ತರನ್ನ ಹೊಂದಿರುವ ಸ್ವಾಮೀಜಿ ಹೈದರಾಬಾದ್ನಲ್ಲಿ ತಲೆಮರೆಸಿಕೊಂಡಿರುವುದು ಅನ್ನೋದು ಸತ್ಯದ ಮಾಹಿತಿ. ಹಾಗಾದ್ರೆ ಈ ನಡುವೆ ಮುತ್ಯ ಹೇಳಿದ್ದೇನು? ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿರುವ ಮಲ್ಲಿಕಾರ್ಜುನ ಮುತ್ಯ ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ. ಇದು ಸ್ಥಳೀಯವಾಗಿ ಮಹಲ್ರೋಜಾ ಜಾತ್ರೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಕೊಡುವುದಕ್ಕೆ ಹೊರಗಡೆ ಬಂದಿದ್ದೇನೆ. ಮಾರ್ಚ್ 13 ಮಹಲ್ರೋಜಾದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇದೆ. ಆಹ್ವಾನ ಪತ್ರಿಕೆ ಕೊಡುವುದಕ್ಕೆ ಬಂದಿದ್ದೇನೆ. ಮಠಕ್ಕೆ ಪೊಲೀಸರು ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಪೊಲೀಸರು ವಿಚಾರಣೆಗೆ ಕರೆದ್ರೆ ಖಂಡಿತ ಹಾಜರಾಗ್ತೇನೆ. ಭಕ್ತರು ಆತಂಕ ಪಡಬಾರದು ಅಂತ ಸ್ವತಃ ಮಲ್ಲಿಕಾರ್ಜುನ ಮುತ್ಯ ಸ್ಪಷ್ಟನೆ ಕೊಟ್ಟಿರೋದು ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ನೀಡಿದೆ.